ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು, ಒಂದು ಕಪ್ಪಷ್ಟು ಬೆಲ್ಲ, ಒಂದು ಕಪ್ಪಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡು ನಾನು ಒಬ್ಬಟ್ಟು ಮಾಡಿ ತೋರಿಸ್ತೀನಿ. ಅದರಲ್ಲಿ 3 ಏಲಕ್ಕಿ ಹಾಕಿಬಿಟ್ಟು ನಾವು ಒಬ್ಬಟ್ಟು ಮಾಡಿದರೆ ಮಾತ್ರ ಸೂಪರಾಗಿರುತ್ತೆ. ಬಾಣ್ತೀರಿಗಾಗಿರ್ಬೋದು, ವಯಸ್ಸಾದವ್ರಿಗಾಗಿರ್ಬೋದು, ಗ್ಯಾಸ್ಟ್ರಿಕ್ ಇರಲಾರ್ದವ್ರಿಗೆ, ಗ್ಯಾಸ್ಟ್ರಿಕ್ ಎಲ್ಲ ಬರಲ್ಲ ಇದರಿಂದ. ಬಾಣ್ತೀರಿಗೆ ಮಾತ್ರ ಇದೇ ಥರ ತೊಗರಿಬೇಳೆ ಹಾಕಿಬಿಟ್ಟು ಒಬ್ಬಟ್ಟು ನಾವು ಮಾಡಿ ಕೊಡ್ಬೋದು. ಸಕ್ಕರೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಅದರಿಂದ ನಾವು ಮಾಡಿ ಕೊಡಬಾರ್ದು. ಇವಾಗ ನಾನು ಇದು ಒಬ್ಬಟ್ಟು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಇದನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಬೇಯಕ್ಕಿಡ್ತೀನಿ. ಬನ್ನಿ. ಇವಾಗ ನಾನು ನೀಟಾಗಿ ತೊಳ್ಕೊಂಬಂದಿದ್ದೀನಿ. ತೊಳ್ಕೊಂಬಂದು ನಾವು ಬೇಳೆ ಮುಗಿದಷ್ಟು ನಾವು ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಏನಾರು ಇದು ಕಟ್ಟು ಬೇಕಾಯಿತು ಅನಿಸಿದ್ರೆ ನೀವು ಜಾಸ್ತಿ ನೀರು ಹಾಕೋಬೇಕು. ನನಗಿದು ಕಟ್ಟಿನ ಸಾರು ಬೇಡ ಅಂತೇಳಿ ನಾನಿವಾಗ ಇದು ಮುಳುಗುವಷ್ಟು ನಾನು ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಮುಚ್ಚಿ ನಾವು ಫುಲ್ಲು ವಿಶಿಲ್ ಹೊಡೆಸ್ಬಾರ್ದು. ವಿಶಿಲ್ ಬರ್ತದಲ್ಲಷ್ಟು ಸಣ್ಣವಾಗಿಯೇ ನಾವು ಇದನ್ನು ಹಾಫ್ ಮಾಡಬೇಕು. ಯಾಕಂದರೆ ಜಾಸ್ತಿ ಬೇಯಿಸಿದ್ರೆ ನುಣ್ಣಗಾಗ್ಬಿಟ್ಟು ಸಾಂಬಾರು ಥರ ಆಗುತ್ತೆ. ತೊಗರಿಬೇಳೆ ಇರೋದಕ್ಕೆ ಬೇಗ ಬೇಯುತ್ತೆ. ಕಡಲೆಬೇಳೆ ಆದ್ರೆ 1-2 ಸೀಟಿ ಆದರೂ ಹೊಡೆಸ್ಬೇಕಾಗುತ್ತೆ. ಇದಕ್ಕೆ ಮಾತ್ರ ಸೀಟಿನೇ ಹೊಡೆಸ್ಬಾರ್ದು. ವಿಶಿಲ್ ಬರೋ ಟೈಮಿಗೆ ನಾವು ಗ್ಯಾಸ್ ಆಫ್ ಮಾಡಬೇಕು. ಇವಾಗ ನಾನು ಇದನ್ನು ಬೇಳೆ ಬೇಯಿಸ್ಕೊಂಬರ್ತೀನಿ. ಬನ್ನಿ. ಬೇಳೆ ಬೇಯಿದ್ರಾಗೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಅಗಲವಾಗಿರೋದು ಒಂದು ತಟ್ಟೆ ಆಗಿರ್ಬೋದು, ಒಂಥರ ಬುಟ್ಟಿ ಆಗಿರ್ಬೋದು ತೊಗೊಂಡ್ಬಿಟ್ಟು ನಾವು ಇದನ್ನು ನೀಟಾಗಿ ಜರಡಿ ಮಾಡಿಕೊಂಡು ಇವಾಗ ಇದನ್ನು ಕಲಸಿಟ್ಕೊಳ್ಳೋಣ. ಹಿಟ್ಟು ಕಲಸಿ ಫಸ್ಟೇ ನಾವು ಹೂರಣ ಮಾಡೋಕ್ಕಿಂತ ಮುಂಚೆನೇ ಹಿಟ್ಟು ಕಲಸಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಇಲ್ಲ ಅಂದರೆ ನೀವು ಆಮೇಲೆ ಬೇಳೆ ಎಲ್ಲ ರೆಡಿ ಮಾಡಿ ಹಿಟ್ಟು ಕಲಸಿಟ್ರೆ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಹಿಟ್ಟು ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಇದು ಒಬ್ಬಟ್ಟು ಮಾಡ್ಬೋದು. ನೋಡಿ, ಹಿಟ್ಟು ಜರಡಿ ಮಾಡೋದಾಯಿತು. ಇವಾಗ ನಾವು ಒಂದು ಅರ್ಧ ಸ್ಪೂನಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೊಂದಿಲ್ಲ ಅಂದ್ರೂ ಹಾಗೇನೂ ಮಾಡ್ಬೋದು. ಆದರೆ ಅರಿಶಿನ ಪುಡಿ ಹಾಕೊಂಡ್ರೆ ಒಂಚೂರು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬಾಣ್ತಿಗೆ ಮಾಡೋದ್ರಿಂದ ನಾನು ಅರಿಶಿನ ಪುಡಿ, ಉಪ್ಪು, ಎಣ್ಣೆ ಎಲ್ಲ ಹಾಕಿಬಿಟ್ಟು ನಾನು ಕಲಸಿ ಮಾಡ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಆಗಷ್ಟು ನಾವು 1ರಿಂದ 2 ಸ್ಪೂನು ಎಣ್ಣೆ ಹಾಕೋಣ. ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ನಾವು ಕಲಸಿ ನಾವು ನೆನೆಯಕ್ಕೆ ಇಟ್ಬಿಟ್ಟು ನಾವು ಹೂರಣ ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ನಾವು ಕಲಸಿಡ್ತೀವಿ ಅಷ್ಟು ಸೂಪರಾಗಿ ಒಬ್ಬಟ್ಟು ಬರುತ್ತೆ. ಇವಾಗ ಇದೆಲ್ಲ ಮಿಕ್ಸ್ ಆಗಿಂದ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟು ಈ ಥರ ನಾವು ಕಲಿಸ್ಕೋಬೇಕು, ಅಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನಾನು ಹಿಟ್ಟು ಕಲಸಿರೋದು ರೆಡಿ ಆಯಿತು. ಇವಾಗ ಇದನ್ನು ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ನಾನು ಒಂದು ಬಟ್ಲ ಮುಚ್ಚಿಟ್ಟು ಇದನ್ನು ನೆನೆದ್ರಾಗೆ ನಾವು ಹೂರಣ ಬೇಳೆ ಬೇಯ್ತಾನೆ ನೋಡ್ಕೊಂಬರೋಣ. ಬನ್ನಿ, ಇದಕ್ಕೊಂದು ಬಟ್ಲ ಮುಚ್ಚಿ ಇಡೋಣ. ಹಿಂಗೆ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ. ಆವಾಗ ನಾವು ಒಬ್ಬಟ್ಟು ಮಾಡ್ಬೋದು. ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ. ನೋಡಿ, ಇದು ಕುದೀತಾ ಇತ್ತು. ಇವಾಗ ಕುದಿಯುವಾಗ ನಾವು ಒಂದು 3 ಏಲಕ್ಕಿ ಸಿಪ್ಪೆ ಸಮೇತ ನಾವು ಕುಟ್ಟಿ ಹಿಂಗೆ ನಾವು ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ನೀರು ಹಿಂಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದ್ರೆ ಮಾತ್ರ ಸೂಪರಾಗಿರುತ್ತೆ. ಎಲ್ಲ ಬೆಲ್ಲ ಇದು ಗಟ್ಟಿ ಆಗೋವರೆಗೂ ಸ್ವಲ್ಪ ಬೇಯಕ್ಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ತೊಗರಿಬೇಳೆ ಒಬ್ಬಟ್ಟು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ನಾನು ತೊಗರಿಬೇಳೆನೇ ಮನೇಲಿ ಬಾಣ್ತೀನಿ. ಇರೋದಕ್ಕೆ ನಾನು ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದು ಗಟ್ಟಿ ಆಗೋವರೆಗೂ ನಾವು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಬೇಯಿಸೋಣ. ಬೆಂದ ನಂತರ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ಇದು ಗಟ್ಟಿ ಆಗಿದ ತಕ್ಷಣ ಒಂದು 2 ನಿಮಿಷ ಇದನ್ನು ನಾವು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನೀವು ಮಿಕ್ಸಿ ಜಾರಿಗಾಗಿರ್ಬೋದು, ಒಳಕಲ್ಲಿಗಾಗಿರ್ಬೋದು, ಏನಕ್ಕಾರ ಹಾಕಿಬಿಟ್ಟು ನೀವು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇದನ್ನು ಒಬ್ಬಟ್ಟು ಬರ್ತಾನೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬಂದು ನಿಮಗೆ ತೋರಿಸ್ತೇನೆ. ನೋಡಿ, ಬೇಳೆ ತಣ್ಣಗಾಗಿದೆ. ಇವಾಗ ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಬನ್ನಿ. ಒಂದು ಜಾರ್ ತೊಗೊಂಬಿಟ್ಟು ನಾವು ಇದನ್ನು ಇವಾಗ ರುಬ್ಕೊಂಬರೋಣ. ನೋಡಿ, ಎಷ್ಟು ನುಣ್ಣಗಾಗಿದೆ ಅಂತ. ಈ ಥರ ರುಬ್ಕೊಂಬಂದು ನಾವು ಒಬ್ಬಟ್ಟು ಮಾಡಿದ್ರೆ ಮಾತ್ರ ಸೂಪರಾಗುತ್ತೆ. ಇವಾಗ ಇದಕ್ಕೆ ನಾನು ತೆಗೆದುಬಿಟ್ಟು ಇನ್ನೊಂದು ಸತಿ ನಾನು ಇನ್ನೊಂದು ಜಾರ್ ಆಗುತ್ತೆ ನಾನು ರುಬ್ಕೊಂಬರ್ತೀನಿ. ಒಂದೇ ಒಂದು ಬಟ್ಲು ನಾನು ಬೇಳೆ ಹಾಕಿದ್ದೆ, ಅದಕ್ಕೆ ನೋಡಿ ಎಷ್ಟು ಹೂರಣ ಆಗಿದೆ. ಇನ್ನೊಂದು ರೌಂಡು ನಾನು ಅದನ್ನ ಹಾಕಿಬಿಟ್ಟು ರುಬ್ಕೊಂಬಂದು ನಿಮಗೆ ತೋರಿಸ್ತೀನಿ.
ಹೂರಣ ಹಿಟ್ಟು ಎರಡೂ ರೆಡಿಯಾಗಿದೆ. ಇಷ್ಟಿಷ್ಟ ಉಂಡೆಗಳು ತೊಗೊಂಡ್ಬಿಟ್ಟು ನಾವು ಇದ್ರಾಗೆ ಹೂರಣ ತುಂಬಿ ನಾವು ಕೈಯಿಂದಾದರೂ ತೀಡ್ಬೋದು, ಲಟ್ಟಣಿಗಿಂದಾದರೂ ತೀಡ್ಬೋದು. ಇವಾಗ ನೋಡಿ ಇಷ್ಟಿಷ್ಟ ಉಂಡೆ ಮಾಡಿಕೊಂಡು ನಾವಿವಾಗ ಹೂರಣ ಇಡೋಣ. ತೊಗರಿಬೇಳೆ ಒಬ್ಬಟ್ಟು ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇಷ್ಟಿಷ್ಟ ಉಂಡೆಗಳು ಮಾಡ್ಕೊಂಡು ಯಾರು ಬರಲ್ಲ ಅಂತಿರಲ್ಲ ಅವರೆಲ್ಲರೂ ನೀಟಾಗಿ ನೀವು 2 ವಿಸಿಲ್ ಹೊಡ್ಸೋಕ್ಕೆ ಹೋಗಬಾರ್ದು. ಒಂದೇ ಒಂದು ವಿಸಿಲು ಬರೋದ್ರಾಗೇ ಹಾಫ್ ಮಾಡಿಬಿಟ್ಟು ನೀವು ನೀಟಾಗಿ ಈ ಥರ ಒಬ್ಬಟ್ಟು ಮಾಡ್ಕೋಬೋದು. ಇಲ್ಲ ನಾವು ಬೇಯ್ತವ ಕುಕ್ಕರೆಲ್ಲ ಅಂದರೆ ನೀವು ಪಾತ್ರೆಯೆಲ್ಲ ನೀವು ಬೇಯಿಸ್ಕೋಬೋದು. ನೋಡಿ ಹಿಂಗೆ ಎಣ್ಣೆ ಹಚ್ಬಿಟ್ಟು ನಾವು ಹಿಂಗೆ ತಟ್ಟೋಣ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಹೀಗೆ ಒಬ್ಬಟ್ಟು ತಟ್ಬೋದು. ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಮಾತ್ರ, ಇದು ಸೂಪರಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ತಟ್ಟಿರೋದಾಗಿದೆ. ಹಂಚು ಕಾಯ್ದಿದೆ, ನಾನು ಹಂಚಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಹಂಚು ಕಾಯ್ದಿದೆ, ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಇದನ್ನು ಒಬ್ಬಟ್ಟು ನಿಮಗೆ ಹಾಕಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ತೊಗರಿಬೇಳೆ ಒಬ್ಬಟ್ಟು, ಅಷ್ಟು ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಹಂಚಲ್ಲೇ ಇಷ್ಟು ದೊಡ್ಡದು ಇನ್ನೂ ಮಾಡ್ಕೋಬೋದು. ಇವಾಗ ನಾನು ಮಾಡಿ ಇದನ್ನು ನಿಮಗೆ ತೋರಿಸ್ತಾಯಿದ್ದೀನಿ. ಸ್ವಲ್ಪ ಇವಾಗ ನಾವು ಎಣ್ಣೆ ಹಾಕೊಳ್ಳೋಣ. ಅಕಸ್ಮಾತ್ ನಿಮ್ಗೆ ಏನಾರ ಹೂರಣ ಹೊರಗೆ ಬರ್ತೈತಿ ಅಂದರೆ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ನೀವು ಮೇಲೆ ಪ್ಯಾಚ್ ಥರನೂ ಕೊಟ್ಟು ನೀವು ಮಾಡ್ಬೋದು. ಹಾಗೇನು ಕಟ್ಟು ಆಗೋಲ್ಲ, ಏನೂ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಇವಾಗ ನಾವು ತಿರ್ಗಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರದೊಂದು ಒಬ್ಬಟ್ಟು ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡ್ಬೋದು. ಯಾಕಂದರೆ ಕಡಲೆಬೇಳೆ ಒಬ್ಬಟ್ಟು ತಿನ್ನೋವರೆಗೂ ತೊಗರಿಬೇಳೆ ಒಬ್ಬಟ್ಟು ಮಾಡಿದರೆ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಮಕ್ಕಳಾಗ್ಬೋದು ಗ್ಯಾಸ್ಟ್ರಿಕ್ ಇರೋಲ್ಲ. ಈ ಥರ ಒಬ್ಬಟ್ಟು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊತಾರೆ, ಖುಷಿಯಿಂದಲೂ ಇರ್ತಾರೆ. ಹಬ್ಬಗಳು ಬರ್ತಾಯಿದ್ದಾವೆ, ಎಲ್ಲ ಥರ ಒಬ್ಬಟ್ಟುಗಳು ನಾನು ಮಾಡಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ನಾನು ಇನ್ನೂ ಹಬ್ಬಗಳು ಬರೋದ್ರಾಗ ಥರ ಥರ ಅಡುಗೆಗಳು ಮಾಡಿ ನಿಮಗೆ ತೋರಿಸ್ತೇನೆ. ಬೆಣ್ಣೆ ಥರ ಇರುತ್ತೆ, ಅಷ್ಟು ಚೆನ್ನಾಗಿ ಒಬ್ಬಟ್ಟು ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡ್ತೀರಿ ಅಂದ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ, ನಾನು ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದೇ ಥರ ಇನ್ನೊಂದು ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ ಒಬ್ಬಟ್ಟು ರೆಡಿಯಾಗಿದೆ. 2 ಒಬ್ಬಟ್ಟು ಮಾಡಿ ನಾನು ಇಟ್ಟಿದ್ದೀನಿ. ಹಾಗೆ ಜೊತೆಗೆ ನಾನು ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ನಾನು ಪಲಾವು ಮಾಡಿದ್ದೆ. ಪಲಾವನ್ನು ಮಾಡಿ ನಿಮಗೆ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ರೆಡ್ ಪಲಾವ್ ಮಾಡಿರೋದು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನಾನು ಮಾಡಿಲ್ಲ. ಇದು ರೆಡ್ ಪಲಾವ್ ನಾನು ಮಾಡಿ ಇವಾಗ ನಾವು ಬಾಣ್ತಿಗೆ ಇದೇ ಥರ ಕೊಡೋದು, ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ನಾವು ಕೊಡೋದಿಲ್ಲ. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ನಾನು ಖಾರದ ಪುಡಿ ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಅರ್ಧ ಸ್ಪೂನಷ್ಟು ಹಾಕಿ ಮಾಡಿದ್ದೀನಿ. ಈ ಒಬ್ಬಟ್ಟು ಮಾಡಿದ್ದು ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರಾಗಿರುತ್ತೆ, ಸ್ಮೂತು, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಣ್ಣೆ ಥರ ಇರುತ್ತೆ. ತೊಗರಿಬೇಳೆ ಒಬ್ಬಟ್ಟು ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.